Good morning, my dear students. In the last class, I explained the Mesopotamian civilization. What is the meaning of Mesopotamia? And next, political condition. Name the two important rivers of the Mesopotamian civilization. And also, is the very important 5 marks question Hammurabi. Now, today I will explain the Mesopotamian civilization social condition. Consider a social condition, no? So how the Mesopotamian civilization have a social condition? What is the condition of social society? How their society is there? First one, the Mesopotamian society was divided into four groups. How many groups they are divided means Mesopotamian civilizations were divided into the four groups on that society. First one, the royal family, the priest, and third one, the rich landlords and merchant. Both third group, rich landlords and merchant. Last one, slaves. Again, I will explain. Mesopotamian civilization society was divided into the four groups. The royals, ರಾಜ್ಯ ಮನೆತನ ಆಗಿರ್ಬೋದು. ಸೆಕೆಂಡ್ ಒಂದು ಪ್ರೀಸ್ಟ್, ಪುರೋಹಿತ ವರ್ಗ. ಥರ್ಡ್ ಒಂದು ರಿಚ್ ಲ್ಯಾಂಡ್ಲಾರ್ಡ್ಸ್ ಮತ್ತು ಭೂ ಸುಧಾ ಭೂ ಉಳುವರಿದಾರರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು. ಲಾಸ್ಟ್ ಒಂದು ಗುಲಾಮರು ಆಗಿರ್ಬೋದು. ಈ ನಾಲ್ಕು ಒಂದು ವರ್ಗ ಮೆಸೊಪೊಟೇಮಿಯಾ ಸಮಾಜದಲ್ಲಿ ವಿಭಾಗ ಆಗಿತ್ತು. So, who were included in the priest, landlords, merchants, slave family means first one I told the royal family. Who were there in include the royal families? We know that royal family. We know that the only king family. Second one, the priest. Second part with priest. Priest, they are held a very high status in the family. ಪ್ರೀಸ್ಟ್ ಅಂದರೆ ಪುರೋಹಿತ ವರ್ಗ ಸಮಾಜದಲ್ಲಿ ಅತ್ಯಂತ ಉನ್ನತ ವರ್ಗದ ಒಂದು ಸ್ಥಾನವನ್ನು ಹೊಂದಿತ್ತು. ದೇ ಆರ್ ಹೈ ಸ್ಟೇಟಸ್, ಹೈ ಪೋಸ್ಟ್ ಇನ್ ದ ಅಡ್ಮಿನಿಸ್ಟ್ರೇಷನ್. ದೇ ಎಂಜಾಯ್ಡ್ ಎ ಹೈ ಸ್ಟೇಟಸ್. ಅವರು ಉತ್ತಮವಾದ ಒಂದು ಆಡಳಿತ ನಡೆಸ್ಕೊಂಡು ಹೋಗ್ತಾಯಿದ್ರು. ಹೈ ಸ್ಟೇಟಸ್, ಉತ್ತಮವಾದ ಒಂದು ಸ್ಥಾನವೂ ಇತ್ತು ಇನ್ ದ ಸೊಸೈಟಿ. ನೆಕ್ಸ್ಟು third one to rich lands and merchants. Who are including the rich lands and merchants means merchant means ವ್ಯಾಪಾರಸ್ಥರು. ಸೊ ಯಾರ್ಯಾರು ಬರ್ತಾರೆ ಅಂತಂದರೆ ದ ಫಾರ್ಮರ್ಸ್, ಆರ್ಟಿಸ್ಟ್, ಕ್ರಾಫ್ಟ್ಮ್ಯಾನ್, ಶಾಪ್ಕೀಪರ್, ಮರ್ಚೆಂಟ್. ದೀಸ್ ಆರ್ ಇನ್ಕ್ಲೂಡಿಂಗ್ ಥರ್ಡ್ ಗ್ರೂಪ್. ಫಾರ್ಮರ್ಸ್, ಮರ್ಚೆಂಟ್ಸ್, ಶಾಪ್ಕೀಪರ್ ಆ್ಯಂಡ್ ದೆನ್ ಆರ್ಟಿಸ್ಟ್, ಕ್ರಾಫ್ಟ್ಮ್ಯಾನ್. ಇವರೆಲ್ಲ ಮೂರನೇ ಗುಂಪಿಗೆ ಬರ್ತಾರೆ. ನೆಕ್ಸ್ಟು ವಿಚ್ ಆಸ್ ದ ಲಾಸ್ಟ್ ಗ್ರೂಪ್ ಮೀನ್ಸ್ ಸ್ಲೇವ್ ಡೈನೆಸ್ಟಿ. ಸ್ಲೇವ್ ಮೀನ್ಸ್ ಗುಲಾಮ ಸಂತತಿ. ಇಸ್ ದ ವೆರಿ ಲೋಯೆಸ್ಟ್ ಲೆವೆಲ್ ಇನ್ ದ ಸೊಸೈಟಿ. ನೆಕ್ಸ್ಟು ರಿಲಿಜಿಯನ್. ನೆಕ್ಸ್ಟು ಇನ್ ದಟ್ ಹೌ ದ ವುಮೆನ್ ಸ್ಟೇಟಸ್ ಇಸ್ ದೇರ್ ಮೀನ್ಸ್ ವುಮೆನ್ಸ್ ಎಂಜಾಯ್ಡ್ ಎ ಕನ್ಸಿಡರಬಲ್ ಫ್ರೀಡಮ್ ವಿತ್ ಓನ್ಲಿ ರೈಟ್ ಟು ಪ್ರಾಪರ್ಟಿ ಆ್ಯಂಡ್ ದ ಹ್ಯಾಡ್ ಸೋಷಿಯಲ್, ರಿಲಿಜಿಯನ್, ಎಕನಾಮಿಕ್ ಫ್ರೀಡಮ್ ಆಲ್ಸೋ. ಮಹಿಳೆಯರಿಗೂ ಸಹ ಆಸ್ತಿಯಲ್ಲಿ ಸಮಾನವಾದ ಒಂದು ಹಕ್ಕು ಇತ್ತು. ಆ್ಯಂಡ್ ದೇ ಹ್ಯಾಡ್ ಆಲ್ಸೋ ಫ್ರೀಡಮ್ ವಿತ್ ದ ಸೋಷಿಯಲ್, ರಿಲಿಜಿಯನ್ ಆ್ಯಂಡ್ ಎಕನಾಮಿಕ್ ಫ್ರೀಡಮ್. ನೆಕ್ಸ್ಟು ಪಾಯಿಂಟ್ ರಿಲಿಜಿಯನ್ ಕಂಡೀಷನ್. ಹೌ ದ ಈಜಿಪ್ಟಿಯನ್ಸ್ ಹ್ಯಾಡ್ ರಿಲಿಜಿಯನ್ ಕಂಡೀಷನ್. ಫಸ್ಟ್ ಒನ್, ಮೆಸೊಪೊಟೇಮಿಯನ್ಸ್ civilization. Mesopotamian peoples worship nature. ಫಸ್ಟು ಅವರು ನಿಸರ್ಗವನ್ನು ನೇಚರ್ ಅಂದರೆ ಪರಿಸರವನ್ನು ಆರಾಧನೆಯನ್ನು ಮಾಡ್ತಾಯಿದ್ರು. ಆಫ್ಟರ್ ದೇ ವರ್ಷಿಪ್ಡ್ ಮೆನಿ ಗಾಡ್ ಆ್ಯಂಡ್ ಗಾಡೆಸಸ್. ಆಮೇಲೆ ಅನೇಕ ಥರದ ಒಂದು ದೇವರುಗಳನ್ನು ಏನು ಮಾಡ್ತಾಯಿದ್ರು, ಪೂಜೆಯನ್ನು ಮಾಡ್ತಾಯಿದ್ರು. ಫಸ್ಟ್ ಮೆಸೊಪೊಟೇಮಿಯನ್ಸ್ ವೇರ್ ವರ್ಷಿಪ್ಡ್ ನೇಚರ್. After they worshipped god and goddesses. It's the 1 mark question. They built ಜಿಗ್ಗುರಾತ್. ವಾಟ್ ಈಸ್ ದಟ್ ದ ಜಿಗ್ಗುರಾತ್? ಅವರು ಜಿಗ್ಗುರಾತ್ ಅನ್ನೋದನ್ನು ಕಟ್ಟಿಸ್ತಾ ಇದ್ರು. ಹಾಗಂದ್ರೆ ಏನು ಜಿಗ್ಗುರಾತ್ ಅಂದರೆ ಅಂತಂದರೆ ಟೆಂಪಲ್ ವಿತ್ ಟಾಲ್ ಟವರ್ಸ್. ಟೆಂಪಲ್ಸ್ ವಿತ್ ಟಾಲ್ ಟವರ್. ದೇವಾಲಯದ ಮೇಲೆ ಎತ್ತರವಾದ ಒಂದು ಸ್ತಂಭ ಇರುತ್ತಲ್ಲ, ಅದನ್ನು ಜಿಗ್ಗುರಾತ್ ಅಂತ ಕಟ್ಟಿಸ್ತಾ ಇದ್ರು. Who were built means Mesopotamian civilizations. Next,
I told Mesopotamian civilizations worshipped many god and goddesses. Means who are there? Means Madruk, Istav, Shamsha, Urk, Ur, Nanna. This is 2 marks question. Name the Mesopotamian civilizations god and goddesses. Means Madruk, Istav, Shamsha, Urk, Ur, Nannar. Next. So, and also Madrak. Which god they are Madrak? They are called to Madrak. Means Madrak was a superior god. ದೇವರುಗಳಿಗೆ ದೇವರು ಮಡ್ರಕ್ ಅಂದರೆ. ಇಸ್ತಾರ್ ಅಂದರೆ ಮದರ್ ಆಫ್ ಆಲ್ ಗಾಡ್ಸ್, ಎಲ್ಲ ದೇವತೆಗಳಿಗೆ ತಾಯಿ ಇದ್ದ ಹಾಗೆ. ಶಂಶಾ ಮೀನ್ಸ್ ಸನ್ ಗಾಡ್. ನನ್ನರ್ ಮೀನ್ಸ್ ಮೂನ್ ಗಾಡ್. ನನ್ನರ್ ಅಂದರೆ ಏನಂತ ಕರಿತೀವಿ? ಚಂದ್ರ ಅಂತ ಕರಿತೀವಿ. Then Mesopotamians were practiced animal sacrifices. They also believed that magic also. ಅವರು ಪ್ರಾಣಿ ಬಲಿಯನ್ನು ನಂಬಿದ್ರು, ಪ್ರಾಣಿ ಬಲಿಯನ್ನು ಕೊಡ್ತಾಯಿದ್ರು. ಆಮೇಲೆ ಅವರು ಈ ಮಾಟ ಮಂತ್ರ ಅನ್ನೋದಕ್ಕೂ ಸಹ ಅವರು ನಂಬಿಕೆಯನ್ನು ಹೊಂದಿದ್ರು. ನೆಕ್ಸ್ಟ್ ಪಾಯಿಂಟ್, ಎಕನಾಮಿಕ್ ಕಂಡೀಷನ್. ಹೌ ದ Mesopotamian civilization they are following the economic condition. Means I told Mesopotamian civilizations between what is the meaning of Mesopotamians? Between the 2 rivers land, ಅಂದರೆ 2 ನದಿಗಳ ಮಧ್ಯದಲ್ಲಿ ಹರಿಯುವ ಒಂದು ಪ್ರದೇಶ ಅಂತ ಹೇಳಿದೆ. ವಾಟ್ ಆರ್ ದ 2 ಇಂಪಾರ್ಟೆಂಟ್ ರಿವರ್ಸ್? ಮೀನ್ಸ್ ಯುಪ್ರಟಿಸ್ ಆ್ಯಂಡ್ ಟೈಗ್ರಿಸ್. ಬಿಟ್ವೀನ್ ದ 2 rivers, land between the 2 rivers. So in that reason, what is the main occupation? Means agriculture. ಸೊ ಅವರ ಮುಖ್ಯವಾದ ಕಸುಬು ಏನಾಗಿರ್ಬೋದು? ಅಗ್ರಿಕಲ್ಚರೇ ಆಗಿದೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಕ್ಯಾಟಲ್ ರೀರಿಂಗು, ಡೈರಿ ಫಾರ್ಮಿಂಗ್ ದೇ ಆರ್ ಫಾಲೋಯಿಂಗ್. ಅಗ್ರಿಕಲ್ಚರ್ ಈಸ್ ದ ಮೇನ್ ಆಕ್ಯುಪೇಷನ್. ಅದ್ರ ಜೊತೆಗೆ ವಾಟ್ ದೇ ಆರ್ ಫಾಲೋಯಿಂಗ್ ಮೀನ್ಸ್ ದೇ ಆರ್ ಫಾಲೋಡ್ ಬೈ ದ ಕ್ಯಾಟಲ್ ರೀರಿಂಗ್ ಆ್ಯಂಡ್ ಡೈರಿ ಫಾರ್ಮಿಂಗ್. ನೆಕ್ಸ್ಟು, ವಾಟ್ ಆರ್ ದ ಮೇನ್ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್? ಮೀನ್ಸ್ buffaloes, goat, horse, donkey, sheep and etc. Next, Mesopotamian civilization peoples, they developed a bunding to land and artificial irrigation. ನೀರಾವರಿಯೂ ಸಹ ಅವರಿಗೆ ಗೊತ್ತಿತ್ತು. ನೆಕ್ಸ್ಟ್, ದೇ ಆರ್ ಬಿಲ್ಡ್ ಎ embankment to storage for the food throughout the irrigation purpose. Next point, what type of the food they are eating? Mesopotamian people's main means occupation agriculture. What type of the they are cultivated? Means first one, the wheat, barley, fruits and dates. These are the very important very important things they are cultivated: wheat, barley, fruits and dates. Next, they know that the battery system also. ಅವ್ರಿಗೆ ವಸ್ತು ವಿನಿಮಯ ಪದ್ಧತಿನೂ ಸಹ ಗೊತ್ತಿತ್ತು. ಅದ್ರ ಜೊತೆಗೆ they using coins also. Weaving, dyeing, woodwork, pottery, brick making, jewelry, mining and metallurgy were the important craft. ಅದ್ರ ಜೊತೆಗೆ ಇವನು ಸಹ ಅವರಂದ್ರೆ ಏನೋ ಬಟ್ಟೆ ನೇಯೋದು, ಬಣ್ಣ ಹಾಕೋದು, ವುಡ್ ವರ್ಕ್ ಮಾಡೋದು, ಮಡಿಕೆ ಕೆಲಸ, ಬ್ರಿಕ್ ಅಂದರೆ ಇಟಿಗೆಗಳನ್ನು ಮಾಡೋದು, ಇದು ಸಹ ಅವ್ರಿಗೆ ಗೊತ್ತಿತ್ತು. And also, what type of the metals they are using? Copper, iron, silver, gold. This type of the metals they are using. Are you understood? Next, art and architecture. ಕಲೆ ಮತ್ತು ವಾಸ್ತುಶಿಲ್ಪ. So, Mesopotamian civilization peoples, as stone was not available in Mesopotamia. In that reason, they don't have any sculptures and architecture. ಅದರಿಂದ ಅವ್ರಿಗೆ ಯಾವುದೇ ರೀತಿಯ ಒಂದು ಚಿತ್ರಕಲೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಕಲೆ ವಾಸ್ತುಶಿಲ್ಪದ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ, ದೇ ವಿಲ್ ನಾಟ್ ಗೆಟ್ ಎನಿ ಸ್ಟೋನ್ಸ್. ನೆಕ್ಸ್ಟು, in the last class I told Babylonia. I told
Babylonian king, who was the very famous Babylonian king, means Nebuchadnezzar. He built a hanging garden in Babylonia. It's the very famous ವಂಡರ್ ಆಫ್ ದಿ ವರ್ಲ್ಡ್. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು ಅಂತ ಹೇಳ್ತೀವಲ್ಲ, ಅದು ಮೆಸೊಪೊಟೋಮಿಯಾದ ನೆಬುಕಡ್ನೆಚ್ಚರ್ ಆತ ಹ್ಯಾಂಗಿಂಗ್ ಗಾರ್ಡನ್ ಅನ್ನೋದನ್ನು ಸಹ ಕಟ್ಟಿದ್ದ. ಎಲ್ಲಿ? ಬ್ಯಾಬಿಲೋನಿಯಾದಲ್ಲಿ. ಇಟ್ಸ್ ದ ವೆರಿ ಇಂಪಾರ್ಟೆಂಟ್ ಹ್ಯಾಂಗಿಂಗ್ ಗಾರ್ಡನ್. ಇಟ್ಸ್ ದ ವೆರಿ ಫೇಮಸ್ ಬಿಲ್ಡಿಂಗ್. ನೆಕ್ಸ್ಟ್, ವಾಟ್ ಟೈಪ್ ಆಫ್ these peoples were writing. Where they are writing means the students copy books and library of clay books. ಅಂದರೆ ಕ್ಲೇ ಬುಕ್ಸು, ಲೈಬ್ರರಿ ಬುಕ್ಸು ಎಲ್ಲ ಇತ್ತು. ಆಫ್ 4000 years old ಆಫ್ ಫೌಂಡ್. ಸುಮಾರು 400 ವರ್ಷಗಳ ಹಿಂದೆ ಇರುವಂಥ ಕಾಪಿ ಬುಕ್ಕು, ಲೈಬ್ರರಿ, ಕ್ಲೇ ಬುಕ್ಸು ಸಹ ವಿ ಗಾಟ್ ಇಟ್. They had where they are writing, the Mesopotamian peoples were used flat bricks for writing purpose. This is known as a cuneiform writing. Mesopotamian writing is called cuneiform writing. So on that they are composed many themes, legendas and poems also. Next to science. Science also, how, what type of Mesopotamian civilization, they know that the science also, they know the some planets, Mercury, Jupiter, Venus, Mars and Saturn. ಸೊ ಗ್ರಹಗಳ ಬಗ್ಗೆನೂ ಸಹ ಅವರಿಗೆ ಗೊತ್ತಿತ್ತು. ಗ್ರಹಗಳ ಅರಿವು ಸಹ ಅವರಿಗೆ ಇತ್ತು. ದೇ ಬಿಲೀವ್ ದಟ್ ದ ಸನ್, ಮೂನ್ ಆಲ್ಸೋ. ನೆಕ್ಸ್ಟ್, these peoples were divided year. 1 yearಗೆ how many months means same 12 months. ಒಂದು ವರ್ಷಕ್ಕೆ 12 ತಿಂಗಳು. how many days? 354 days. And they know that the lunar calendar, on the base of the lunar means moon. Egyptian civilizations, they depending on the solar calendar. They believed the sun calendar, but the moon, the Mesopotamian civilization peoples, they know that the lunar calendar. They also know that the 60 seconds and they know that the 60 minutes. And it's very important, they know that the medicines also, they wrote the very famous book. That book name is Materia Medica. Materia Medica, it is the very famous book. Materia Medica, name which is famous in medicine, mean Materia Medica is the very famous. In that book we saw the 550 medicines. ಈ ಪುಸ್ತಕದಲ್ಲಿ ಸುಮಾರು 550 ಮೆಡಿಸಿನ್ಸ್ನ ನೋಡ್ಕೋಬೋದು. ಆನ್ ದ ಬೇಸಿಸ್ ದೇ ಆರ್ ಪ್ರಿಪೇರಿಂಗ್ ದ ಸಮ್ ವೆಜಿಟೇಬಲ್ಸ್, minerals, animal product, and they are using that, they are prepared from the some medicines. And also last point, how these civilizations were declined. ಯಾವ ರೀತಿ ಇದು ನಾಶ ಆಯಿತು ಅಂದರೆ, ಆಫ್ಟರ್ ದ ಲಾಸ್ಟ್ ರೂಲರ್ಸ್ ವೇರ್ ವೆರಿ ವೀಕ್ ಆ್ಯಂಡ್ ಇನ್ಎಫಿಷಿಯೆಂಟ್ ರೂಲರ್ಸ್. ಕೊನೆಗೆ ಬಂದ ಸಾಮ್ರಾಜ್ಯರು ಬಹಳ ವೀಕ್ ಇದ್ದರು, ಇನ್ಎಫಿಷಿಯೆಂಟ್ ರೂಲರ್. ಆ್ಯಂಡ್ ಫಾರ್ ಎಕ್ಸಾಂಪಲ್ ಇನ್ವೆನ್ಷನ್ಸ್ ಬೈ ದ ಪರ್ಷಿಯನ್ರ ದಾಳಿಯಿಂದಾಗಿರ್ಬೋದು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.